ವೆನ್ ಎ ಸನ್ ಈಸ್ ಬಾರ್ನ್ ಎ ಫಾದರ್ ಈಸ್ ಆಲ್ಸೋ ಬಾರ್ನ್. ಏನಕ್ಕಂದರೆ ಸನ್ ಏಜ್ 0 ಆದರೆ ಫಾದರ್ ಏಜ್ ಕೂಡ 0ನೇ. ಯಾಕಂದರೆ ಆತನಿಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಆತ ಕೂಡ ಇನ್ಎಕ್ಸ್ಪೀರಿಯನ್ಸ್ಡೇ. ಏನು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋನು ಒಬ್ಬ ಫ್ರೆಷರ್ ಆಗಿ ಜಾಬ್ಗೆ ಜಾಯಿನ್ ಆದರೆ ತಪ್ಪುಗಳು ಮಾಡ್ತಾನೆ. ಒಬ್ಬ ಫಾದರ್ ಕೂಡ ತಪ್ಪು ಮಾಡ್ತಾನೆ. ಮದರ್ ಥರ ಅಲ್ಲ. ಅಟ್ಲೀಸ್ಟ್ ಮದರ್ಗೆ ಫಿಸಿಕಲಾಗಿ ಬಾಂಡಿಂಗ್ ಇರುತ್ತೆ 9 ಮಂತ್ಸು, ಒಂಥರ ಇಂಟರ್ನ್ಶಿಪ್ಪು. ಫಾದರ್ಗೆ ಆ ಎಕ್ಸ್ಪೀರಿಯೆನ್ಸ್ ಇರಲ್ವಲ್ಲ, ಅವ್ನಿಗೆ ಗೊತ್ತಾಗಲ್ಲ. ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗುತ್ತೆ, ಹೋಗ್ತಾ ಹೋಗ್ತಾ ಕಲಿತಾನೆ. ಪ್ರತಿಯೊಬ್ಬ ಫಾದರ್ ಕನಸೇನೆಂದರೆ ತನ್ನ ಮಗ ತನ್ನನ್ನು ನೋಡಿಕೊಂಡು ಇನ್ಸ್ಪೈರ್ ಆಗಬೇಕು ಅಂತ. ಒಳ್ಳೆ ಫಾದರ್ ಆಗೋಕ್ಕೆ ಹಣ ಬೇಕಾಗಿಲ್ಲ, ದೊಡ್ಡ ದೊಡ್ಡ ಕಂಪ್ನೀಲಿ ಕೆಲಸಗಳು ಮಾಡಬೇಕಾಗಿಲ್ಲ. ಪ್ರೀತಿ ಮತ್ತು ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಮಾತಾಡಿಸ್ಬೇಕು. ಆಮೇಲೆ ಅವ್ರಿಗೆ ಮ್ಯಾಕ್ಸಿಮಮ್ ಟೈಮ್ ಕೊಡಬೇಕು. ಅವ್ರ ಜೊತೆ ಆಟ ಆಡಬೇಕು, ಮಾತಾಡಬೇಕು, ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ನಾವು ಎಲ್ಲ ಹೇಳ್ಕೊಡ್ಬೇಕಂತೇನಿಲ್ಲ. ನಾವು ಹೇಗೆ ನಡ್ಕೊತೀವೋ ಅವ್ರು ಅದನ್ನು ನೋಡಿ ಕಲಿತಾರೆ. ನಮ್ಮ ನಡವಳಿಕೆ, ಸುತ್ತಮುತ್ತ ವಾತಾವರಣ ಹೇಗಿರುತ್ತೋ ಮಕ್ಕಳು ಅದೇ ರೀತಿ ಬೆಳೀತಾರೆ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ಆಗಿರಲಿ, ತಂದೆ ತಾಯಿಯೇ ಮೊದಲ ಗುರು ಆಗಿರಲಿ. ಶಾಲೆಯಲ್ಲಿ ವಿದ್ಯೆ ಮಾತ್ರ ಕಲಿಸ್ಕೊಡ್ತಾರೆ, ಆದರೆ ಸಂಸ್ಕಾರವನ್ನು ತಂದೆ ತಾಯಿಯೇ ಕಲಿಸ್ಕೊಡ್ಬೇಕು. ಹ್ಯಾಪಿಯಾಗಿರು ಗುರು.